ಹಾಯ್, ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಮೊಟ್ಟೆ ಸೂಪ್ ಹೆಂಗೆ ಮಾಡೋದಂತ ಹೇಳ್ಕೊಡ್ತಾ ಇದ್ದೀನಿ. ಈ ಮೊಟ್ಟೆ ಸೂಪು ಚಳಿಗಾಲಕ್ಕೆ ಮತ್ತು ಯಾರಿಗೆ ನ್ಯೂಟ್ರಿಷನ್ ಬೇಕಾಗಿರುತ್ತಲ್ಲ ಅವರಿಗೆಲ್ಲ ಚೆನ್ನಾಗಿರುತ್ತೆ. ಮತ್ತು ಚಳಿಗಾಲ ದಿನಕ್ಕೆ ಇದನ್ನು ಕುಡಿಯೋದ್ರಿಂದ ನಮಗೆ ಶೀತ ನೆಗಡಿ ಕೆಮ್ಮು ಕಡಿಮೆ ಆಗುತ್ತೆ. ಒಂದು ಸಲ ನೀವು ಟ್ರೈ ಮಾಡಿ ನೋಡಿ. ಈ ಮೊಟ್ಟೆ ಸೂಪ್ ಮಾಡೋಕ್ಕೆ ನಾನು 4 ಮೊಟ್ಟೆಗಳನ್ನ ತೊಗೊಂಡಿದ್ದೀನಿ. ಇದನ್ನು ಬೇಯಿಸ್ಕೊಂಡು ತೊಗೊಂಡಿದ್ದೀನಿ. ಮತ್ತು 1-3 ಮೊಟ್ಟೆನ ಇದನ್ನು ಈ ಥರ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಒಡೆದು ಈ ಥರ ಇಟ್ಕೊಳ್ಬೇಕು. ನಾನು 4 ಜನಕ್ಕೆ ಮಾಡ್ತಾಯಿದ್ದೀನಿ. 4 ಜನಕ್ಕೂ 3 ಮೊಟ್ಟೆ ಆದರೆ ಸಾಕು ನೋಡಿ. ಈಗ ಇದನ್ನು ಚೆನ್ನಾಗಿ ನಾವು ಒಡ್ಕೊಂಡು ಇದನ್ನು ಬೀಟ್ ಮಾಡ್ಕೊಳ್ಬೇಕು. ಈ ಥರ ಬೀಟ್ ಮಾಡಿ ಇಟ್ಕೊಳ್ಬೇಕು. ರೆಡಿ ಮಾಡಿ 4 ಮೊಟ್ಟೆನ ಬೇಯಿಸಿ ಇಟ್ಕೊಳ್ಳಿ. ಮತ್ತು ಈ 3 ಮೊಟ್ಟೆನ ಈ ಥರ ಬೀಟ್ ಮಾಡಿ ಇಟ್ಕೋಬೇಕು. 1-2 ಮಿನಿಟ್ ಈ ಥರ ಬೀಟ್ ಮಾಡಿದರೆ ಚೆನ್ನಾಗಿ ಬೀಟ್ ಆಗುತ್ತೆ ನೋಡಿ. ಈ ಥರ ಎಳೆ ಎಳೆ ರಬ್ಬರ್ ಥರ ಬರುತ್ತೆ. ಮತ್ತು ನಾವು ಈಗೇನು ಇದನ್ನು ಸೂಪ್ ಮಾಡ್ತೀವಲ್ಲ ಅವಾಗ ಚೆನ್ನಾಗಿ ಎಳೆ ಎಳೆಯಾಗಿ ಬರುತ್ತೆ. ಇದಕ್ಕೊಂದು ಮಸಾಲೆ ಮಾಡ್ಕೊಳ್ಳೋಣ ನೋಡಿ. ಇದಕ್ಕೆ ನಾವು ಅರ್ಧ ಸ್ಪೂನ ಮೆಣಸಿನ್ಕಾಳು ತೊಗೊಂಡಿದ್ದೀನಿ. ಮತ್ತು ಅರ್ಧ ಸ್ಪೂನ ಜೀರಿಗೆನ ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಈಗೇನು ಮೆಣಸಿನ್ಕಾಳು ಚಟಪಟ ಸಿಡಿತಾ ಅನ್ನುವಾಗ ನಾವು ಅರ್ಧ ಸ್ಪೂನ್ ಅಷ್ಟೇ. ಈಗ 3 ಜನಕ್ಕಂದರೆ ನಾವು ಇಷ್ಟು ಸಾಕು ನಮ್ಗೆ. ಈ ಮೊಟ್ಟೆ ಸೂಪ್ ಈ ಚಳಿಗಾಲ ದಿನಕ್ಕೆ ಚೆನ್ನಾಗಿರುತ್ತೆ. ಒಂದು ಸಲ ನೀವು ಟ್ರೈ ಮಾಡಿ ನೋಡಿ. ಈಗಂತೂ ಚಳಿ ಜಾಸ್ತಿ ಆಗಿದೆ. ಒಂದು ಸಲ ನೀವು ಟ್ರೈ ಮಾಡಿ ಹೆಂಗೆ ಬಂದಿದೆ ಅಂತ ಕಮೆಂಟ್ ಮುಖಾಂತರ ತಿಳಿಸಿ ನೋಡಿ. ಈಗಿದು ಚೆನ್ನಾಗಿ ಫ್ರೈ ಆಗಿದೆ. ಇದನ್ನು ನಾವೀಗ ಇದನ್ನು ತರಿಯಾಗಿ ಕುಟ್ಕೊಳ್ಬೇಕು ನೋಡಿ. ಕುಟ್ಟಾಣಿಯಲ್ಲಿ ಹಾಕೊಂಡು ನಾನೀಗ ಇದನ್ನು ತರಿಯಾಗಿ ಕುಟ್ಕೊಂಡು ಇಟ್ಕೋತೀನಿ ನೋಡಿ. ಈ ಥರ ನೋಡಿ. ಈಗ ರೆಡಿಯಾಗಿದೆ. ಈ ಥರ ಇಷ್ಟು ಸಾಕು. ಇಷ್ಟು ನೋಡಿ. ಈ ಥರ ರೆಡಿಯಾಗಿರಬೇಕು. ಈಗ ಇದಕ್ಕೆ ನಾನು ಮೆಣಸಿನ್ಕಾಯಿ, ಕೊತ್ತಂಬರಿ, ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಹಸಿ ಶುಂಠಿ, ಕೊತ್ತಂಬರಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನಾನು 3 ಮಂದಿಗೆ ಸ್ವಲ್ಪ ದಪ್ಪ ಇರಲಿ ಅಂಥೇಳಿ ನಾನು ಇಲ್ಲಿ ಕಾರ್ನ್ಫ್ಲೋರ್ನ ನೆನೆಸಿಟ್ಕೊಳ್ತಾ ಇದ್ದೀನಿ ನೋಡಿ. 1-2 ಸ್ಪೂನ್ ನೀರು ಹಾಕೊಂಡು ನಾನು ಗಟ್ಟಿ ಇದಕ್ಕೆ ಬರಲಿ ಅಂಥೇಳಿ ಹಿಟ್ಟು ಹಾಕೊಂಡು ಇದನ್ನು ನೆನೆಸಿಟ್ಕೊಂಡಿದ್ದೀನಿ. ಈಗ ಒಂದು ಪಾತ್ರೆ ತೊಗೊಳ್ಳಿ. ಇದಕ್ಕೆ ನೀವು ಬೆಣ್ಣೆ ಅಥವಾ ಎಣ್ಣೆ ಹಾಕ್ಕೊಳ್ಳಿ. ನಾ ಇಲ್ಲಿ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಎಣ್ಣೆ ಕಾದಾದ್ಮೇಲೆ ಬೆಳ್ಳುಳ್ಳಿ, ಒಂದು ಪೂರ್ತಿ ಗಡ್ಡೆ ಬೆಳ್ಳುಳ್ಳಿನ ನಾನು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಇದಕ್ಕೆ ಒಂದು ಅರ್ಧ ಇಂಚ್ ಶುಂಠಿನ ತುರಿದು ಇಟ್ಕೊಂಡಿದ್ದೀನಿ. ಮತ್ತು 3 ಮೆಣಸಿನ್ಕಾಯಿ, ಹಸಿಮೆಣ್ಸಿನ್ಕಾಯಿ. ಚಿಕ್ಕ ಮಕ್ಕಳಿದ್ರೆ 1 ಅಥವಾ ಒಂದೇ ಯೂಸ್ ಮಾಡ್ಕೊಳ್ಳಿ ನೋಡಿ. ಇದು ಚೆನ್ನಾಗಿ ಫ್ರೈ ಆಗೋವರೆಗೆ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ನಾವು ಇದನ್ನು ಫ್ರೈ ಮಾಡ್ಕೊಳ್ಬೇಕು. ಈಗ ನೋಡಿ ಚೆನ್ನಾಗಿ ಫ್ರೈ ಆಗಿದೆ. ಈ ಸೂಪ್ ನ್ಯೂಟ್ರಿಷನ್ ಜಾಸ್ತಿ ಇರುತ್ತೆ. ಮತ್ತು ನಾವು ಕುಟ್ಟಿ ಪುಡಿ ಮಾಡಿದಂಥ ಮಸಾಲೆನ ಹಾಕೊಂಡು ಒಂದು ಅರ್ಧ ಮಿನಿಟ್ ಈ ಥರ ಎಣ್ಣೆ ಒಳಗೆ ಫ್ರೈ ಮಾಡ್ಕೊಳ್ಬೇಕು ನೋಡಿ. ಈ ಶೀತ ನೆಗಡಿ ಕೆಮ್ಮು ಮಕ್ಕಳಿಗೆ ಆದರೆ ಈ ಥರ ಮಾಡಿಕೊಡಿ. ನಾನಿಲ್ಲಿ 4 ಬಟ್ಲ ನೀರು ಹಾಕ್ಕೊಳ್ತಾ ಇದ್ದೀನಿ ನೋಡಿ. ನಿಮಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೊಳ್ಳಿ. 3 ಜನ ಬೇಕಂದರೆ 3 ಬಟ್ಲ ಹಾಕ್ಕೊಳ್ಳಿ. 4 ಜನ ಬೇಕಂದರೆ 4 ಹಾಕ್ಕೊಳ್ಳಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಈ ಬೆಳ್ಳುಳ್ಳಿ ಶುಂಠಿ ಚೆನ್ನಾಗಿ ಬೇಯಬೇಕು. ನಾವು ಇದನ್ನು ಗುಳ್ಳೆ ಬರೋ ಥರ ಬೇಯಿಸ್ಕೊಳ್ಬೇಕು ನೋಡಿ. ಈ ಥರ ಈಗ ನಾವು ನೆನೆಸಿಟ್ಟಿದ್ದಂಥ ಕಾರ್ನ್ಫ್ಲೋರ್ನ ಹಾಕ್ಕೊಳ್ಬೇಕು. ಹಾಕ್ಕೊಂಡು ಒಂದು ಸಲ ಈ ಥರ ಗಟ್ಟಿ ಬರಲಿ ಅಂಥೇಳಿ ನಾವು ಈ ಹಿಟ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಈಗ ನಾವು 2-3 ಮಿನಿಟ್ ಇದನ್ನು ಬೇಯಿಸ್ಕೊಳ್ಬೇಕು ನೋಡಿ. ಹಸಿ ಶುಂಠಿ ಮತ್ತು ಬೆಳ್ಳುಳ್ಳಿ ಇದ್ದದ್ದು ಮತ್ತು ಮೆಣಸು ಜೀರಿಗೆ ಚೆನ್ನಾಗಿ ಬೆಂದ ರುಚಿನೂ ಕೊಡುತ್ತೆ ನೋಡಿ ಇದು. ಈಗ ನೋಡಿ, ಈಗ ನಾನು ಇನ್ನೊಂದು ಮಿನಿಟ್ ಇದನ್ನು ಬೀಟ್ ಮಾಡ್ಕೊಳ್ತಾ ಇದ್ದೀನಿ. 3 ಮೊಟ್ಟೆನ ತೊಗೊಂಡಿದ್ದೀನಿ. ಇದನ್ನು ಈ ಥರ 2-3 ಮಿನಿಟ್ ಆದರೂ ನಾವು ಇದನ್ನು ಬೀಟ್ ಮಾಡ್ಕೊಳ್ಬೇಕು, ಒಡ್ಕೊಳ್ಬೇಕು ನೋಡಿ. ಈಗ ಗುಳ್ಳೆ ಬರುತ್ತಿರುವಾಗ ನಾವು ನಿಧಾನಕ್ಕೆ ಸ್ವಲ್ಪ ಹಾಕ್ಕೊಂಡು ಈ ಥರ ಮಿಕ್ಸ್ ಮಾಡ್ಕೋದ್ರಿಂದ ಎಳೆ ಎಳೆಯಾಗಿ ಚೆನ್ನಾಗಿ ಬರುತ್ತೆ ಸೂಪು ನೋಡಿ. ಕೈ ಬಿಡದನ ನಾವು 3-4 ಮಿನಿಟ್ ಇದನ್ನು ಕಡಿಮೆ ಉರಿ ಇಟ್ಕೊಂಡು ಬೇಯಿಸ್ಕೊಳ್ಬೇಕು. ಈಗ ಬೀಟ್ ಮಾಡ್ಕೊಳ್ಬೇಕು ಚೆನ್ನಾಗಿ. ಈ ಥರ ಬೀಟ್ ಮಾಡೋದ್ರಿಂದನೇ ನಾವು ಒಡೆಯೋದ್ರಿಂದ ಅದು ಎಳೆ ಎಳೆಯಾಗಿ ಈ ಥರ ಬರುತ್ತೆ. ಇಲ್ಲದಿದ್ದರೆ ಒಂದು ಕಡೆ ಗಂಟಾಗಿ ಕುತ್ಕೋ ಚಾನ್ಸ್ ಇರುತ್ತೆ ಅಂತ ಹೇಳಿ ನಾವು ಚೆನ್ನಾಗಿ ಬೀಟ್ ಮಾಡ್ಕೊಳ್ಬೇಕು. ಮತ್ತು ಈಗ ಗುಳ್ಳೆ ಬರೋ ಥರ ನೀರು ಬಂದಾಗ ನಾವು
ಒಂದು ಬದಿಗೆ ಮೊಟ್ಟೆನ ಹಾಕೋಬೇಕು ಮತ್ತು ಒಂದು ಸ್ಪೂನ್ಲೆ ಅದನ್ನು ಮಿಕ್ಸ್ ಮಾಡ್ತಾ ಇರಬೇಕು. ನೋಡಿ ಈ ಥರ ಬಂದಿದೆ. ಈಗ ಸ್ಪೂನ್ ತೆಗೆದಿಟ್ಟು ನಾವು ಇದನ್ನು ಒಂದು 2ರಿಂದ 3 ಮಿನಿಟ್ ನಾವು ಇದನ್ನು ಬೇಯಿಸ್ಕೊಳ್ಬೇಕು. ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಉದುರಿಸಿದ್ರೆ ಮೊಟ್ಟೆ ಸೂಪ್ ರೆಡಿ ಆಗುತ್ತೆ. ನೋಡಿ ಈ ಥರ ಗಟ್ಟಿ ಆಗಬೇಕು. ಈಗ ಚಳಿಗೆ ಚೆನ್ನಾಗಿ ನ್ಯೂಟ್ರಿಷನ್ನು ಪ್ರೋಟೀನು ಸಿಗುತ್ತೆ. ಈಗ ನಾನು 4 ಮೊಟ್ಟೆನ ಸಿಪ್ಪೆ ತೆಗೆದು ಈ ಥರ ಒಂದರೊಳಗೆ 4-5 ಭಾಗ ಆಗಿ ಕಟ್ ಮಾಡ್ಕೊಳ್ಬೇಕು. ನೋಡಿ ತೋರಿಸ್ತೀನಿ ರೀ. ಇದನ್ನು ಸರ್ವ್ ಮಾಡೋದು ಹೆಂಗಂತ ಹೇಳ್ಕೊಡ್ತೀನಿ. ನೋಡಿ ಒಂದ್ರಾಗ ಒಂದು ಮೊಟ್ಟೆನ 3ರಿಂದ 4 ಭಾಗ ನೀವು ಈ ಥರ ಕಟ್ ಮಾಡೋದ್ರಿಂದ ಅದು ಸ್ಲೈಸನ್ನು ಆಗುತ್ತೆ, ಅಥವಾ ಈ ಥರ ಚಿಕ್ಕ ಚಿಕ್ಕಾಗಿಯೂ ನಾವು ಕಟ್ ಮಾಡ್ಕೊಳ್ಬೋದು. ಈಗ ಸರ್ವ್ ಮಾಡ್ತಾಯಿದ್ದೀನಿ. ಒಂದು ಬೌಲ್ಗೆ ಈ ಮೊಟ್ಟೆನ ಹಾಕೊಂಡೆ ಇದ್ರ ಮೇಲ್ಗಡೆ ಬಿಸಿ ಬಿಸಿಯಾದ ಈ ಸೂಪನ್ನು ಹಾಕಿದ್ರೆ ನೋಡಿ ಇದು ಚೆನ್ನಾಗಿ ಸೂಪ್ ರೆಡಿಯಾಗಿದೆ. ಎಳೆಯಾಗಿ ಚೆನ್ನಾಗಿ ಬಂದಿದೆ ಮೊಟ್ಟೆ ಸೂಪು. ಈ ಚಳಿಗೆ ದಿನಕ್ಕೆ ಚೆನ್ನಾಗಿರುತ್ತೆ. ಎಲ್ಲ ಕಡೆ ಚಳಿ ಜಾಸ್ತಿ ಆಗಿದೆ. ಒಂದು ಸಲ ಈ ಸೂಪನ್ನ ಟ್ರೈ ಮಾಡಿ ಕುಡ್ದು ನೋಡಿ. ನೀವು ಮನೆಯಲ್ಲಿ ಮಾಡಿ ನೋಡಿ ಹೆಂಗೆ ಬಂದಿದೆ ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ನೋಡಿ ಬಿಸಿ ಬಿಸಿಯಾದ ಮೊಟ್ಟೆ ಸೂಪ್, ಕೊತ್ತಂಬರಿ ಮತ್ತು ಒಂದು ಸ್ವಲ್ಪ ಲಿಂಬೆಹಣ್ಣಿನ ರಸ ಹಾಕೊಂಡು ನೀವು ಈ ಸೂಪನ್ನ ಕುಡಿಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.